ಒಂದು ಟೀ ಗ್ಲಾಸ್ನಷ್ಟು ತೊಗರಿ ಬೇಳೆನ ಹಾಕ್ಕೊಂಡು ಅದರೊಳಗಡೆ ಒಂಚೂರು ದಪ್ಪನಾಗಿ ಕುಯ್ಕೊಂಡಿರುವಂತಹ ಹೀರೆಕಾಯಿನ ಹಾಕ್ಕೊಂಡು ಹಾಗೆ ದಪ್ಪನಾಗಿ ಕುಯ್ದಿಟ್ಕೊಂಡಿರುವಂತಹ ಟೊಮೊಟೊ ಹಾಗೂ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಬಿಟ್ಟು ಒಂದು 4 ವಿಸಿಲ್ ಬರೋವರೆಗೂ ಬೇಯಿಸ್ಕೋಬೇಕು. ಹಾಗೆ ಅದರೊಳಗಡೆ ಒಂಚೂರು ನೀರು, ಬೆಳ್ಳುಳ್ಳಿ, ಅರಿಶಿನ ಹಾಕ್ಕೋಬೇಕು. ಈಗ ಬಾಣಲಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡ್ಮೇಲೆ ಕರಿಬೇವು ಕೂಡ ಹಾಕ್ಬಿಟ್ಟು ಚಿಟಪಟ ಅನ್ಸ್ಕೊಂಡ್ಬಿಟ್ಟು ಅದರೊಳಗಡೆ ಹೆಚ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು ನಿಂಬೆಹಣ್ಣು ಸೈನಷ್ಟು ಹುಣಸೆ ಹಣ್ಣು ರಸ ಕೂಡ ತೊಗೊಳ್ಳೋಣ. ಈಗ ಬೇಯ್ದಿರುವಂತಹ ಕುಕ್ಕರ್ನಲ್ಲಿ ಬೇಯ್ದಿರುವಂತಹ ಪದಾರ್ಥಗಳಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪೇಸ್ಟ್ ಥರ ಆಗೋ ಥರ ನಾವು ಕೈನಲ್ಲೇ ಮಾಡ್ಕೊಬೇಕು. ಆಮೇಲೆ ಇದರೊಳಗಡೆ ನಾವು ಮಾಡಿರೋಂತಹ ಒಗ್ಗರಣೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದರೆ ನಮ್ಮ ಆಂಧ್ರದ ಫೇಮಸ್ ಪಪ್ಪು ರೆಡಿ ಆಗುತ್ತೆ, ಹೀರೆಕಾಯಿ ಪಪ್ಪು. ನಿಮಗೆ ಬೇಕಾದರೆ ಹುಣಸೆ ರಸನ ಹಾಕ್ಕೋಬೋದು.